ಕಡೆಗೆ ನೀರು ಸಾಗಿರಿ ನಾಯಕ. ಧರ್ಮವನ್ನು ಎತ್ತಿ ಹಿಡಿದು ಅಧರ್ಮವನ್ನು ಮೆಟ್ಟಿ ಇಂಥ ದುಃಖಿಸದಂತವನ್ನು ಕೊಚ್ಚಿ ಹಾಕಲು ಹುಟ್ಟಿ ಬಂದಿರುವನು ಏರೋ ಸಾಗಿರಿ. ನಾನೇ ರೋಷಾಗ್ನಿ. ಏನು ಆ ಸೌಕಾರ ಶಿವನಂದರನ್ನು ರೋಗಿಗಳು ಅಟ್ಟಿಸಿಕೊಂಡು ಹೋಗ್ತಿದ್ದಾರೆ. ಓಕೆ, ನಾನು ಇಲ್ಲೇ ಇದ್ದೇನೆ. ರಿಯಲ್ ಎಸ್ಟೇಟ್ ಶಿವಾನಂದ, ಮಂಗಳೂರು ಬೆಂಗಳೂರಿನಲ್ಲಿ ನಿನ್ನ ರಿಯಲ್ ಎಸ್ಟೇಟ್ನಿಂದ ನಿನ್ನ ಊರಲ್ಲಿ 106 ಎಕರೆ ಜಮೀನ, ಮಂಗಳೂರಿನಲ್ಲಿ ಸಿಕ್ಕಂತೆ ಪ್ಲಾಟು, ಸಿಕ್ಕಂತೆ ಜಾಗವನ್ನು ಹಿಡಿದಂತ ನಿನಗೆ ಇಂದು ರೌಡಿಗಳೇ ನಿನ್ನ ಬಾಳಿಗೆ ಯಾರೋ ರೌಡಿ ಮಂಗನಿಗೆ ಕೈ ಕೊಟ್ಟ. ಚತುರ್ಮುಖ ದಶಕ ಭುವನ ಭಯಂಕರಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಂತ ಬ್ರಹ್ಮಾಂಡ ಕಂಡ ಕಂಡೋಪಗಳನ್ನು ಚಂಡಾಡಬಲ್ಲ ದಂಡು ದಾಳಿಗೆ ಮುಂಡ ನಾಯಕನಾಗಿ ಗಂಡನೆಯ ಗಂಡರ ಗಂಡನಾಗಿ ಪ್ರಚಂಡ ರಾವಣ ಪ್ರಚಂಡ ರಾವಣ. ಆರಂಭರ ನಮ್ಮ ಸಾಹುಕಾರಿಗೆ ನರವ್ಯಾಧನಿಗೆ ಮೋಸ ಮಾಡಿದವರನ್ನು ಜೀವ ಸಹಿತ ಉಳಿಸಲಾರಲೇ ಮಗನೇ. ನನಗೂ 1 ಲಕ್ಷ ರೂಪಾಯಿ ಸೇರಬೇಕು. ಕುಂತೆ ನೀನೆ ಅವನ ಪಕ್ಕದಲ್ಲಿರುವ ನನ್ನ ಸೇರಿದೆ 1 ಎಕರೆ ಹೊಲ ಕೊಡದಿದ್ದಾಗ ಅರ್ಥವಾಯಿತು ಶಿವ. ಕಮ್ಮಿ ರೇಟಿನಲ್ಲಿ ನೀನು ಹೊಡೆದುಕೊಂಡೆ. ಈಗ ಅವನು ನಿನ್ನಿಂದ ಕಿತ್ತುಕೊಂಡು ಕೋಟಿಗಟ್ಟಲೆ ಬೆಳಗಾಳುವ ಜಾಗವನ್ನು ಲೂಟಿ ಮಾಡುತ್ತಿರುವನು. ಓಕೆ, ಗಂಡಸ್ತನಿರುವ ಗಂಡು ನೀನಾಗಲೇ ಜೀವನಿಂದ ಕಾಪಾಡಿಕೊಂಡು ನೋಡುತ್ತಲೇ ಅಸತ್ಯವನ್ನು ಸತ್ಯವನ್ನು ಉಚ್ಚರಿಸಬೇಡಲೇ. ಅಲ್ಲಿವರೆಗೂ ನೀನು ಬದುಕಿರಲಾರೆ. ಈ ನರಭಕ್ಷಕನಿಗೆ ನೀನಾಗಲೇ ಶಿವ ಇವರನ್ನು ಕೊಂದ ಹಾಗೆ ನಿನ್ನೂ ಕೊಲ್ಲಬೇಕು. ನಾನೇನು ತಪ್ಪು ಮಾಡಿರುವೆ? ನಿನ್ನ ಕೆಲಸ ಆಗುವವರೆಗೂ ಚಿಕ್ಕವರಿಗೂ ಸಲಾನ್ ಹೊಡಿತೀಯ. ಅದೇ ನಿನ್ನ ಕೆಲಸ ಮುಗಿದ ಮೇಲೆ ನಿನ್ನನ್ನೇ ನಂಬಿದ ಬಡವರನ್ನು ಅವರ ಕೈ ಜೋಡಿಸಿ ಅವರನ್ನೇ ಮುರಿಯುವ ಲುಚ್ಚಾನೇನು ನಂಬಲಿಲ್ಲ.
ಇದು ಒಂದೇ ಸಾರಿ ಕ್ಷಮೆ. ಇನ್ನೊಂದು ಸಾರಿ ತಪ್ಪಾದರೆ ಅಂದೇ ನಿನ್ನ ಮರಣ. Get out! ಬಡವರಿಗೆ ಸಹಾಯ ಮಾಡದೇ ಇರುವ ಶ್ರೀಮಂತರಿಗೆ ಮಾರಣ ಹೋಮ ನನ್ನಿಂದಲೇ ಅಂತ್ಯ. ಅಲ್ಲಿವರೆಗೆ ಈ ರೋಷ ಗಿಳಿಯ ರೋಷ ನಿಲ್ಲುವುದಿಲ್ಲ.